ಬೆಂಗಳೂರಿನ ನಾಗರಬಾವಿ 2ನೇ ಹಂತ ನಮ್ಮೂರ ತಿಂಡಿ ಹೋಟೆಲ್ನ ಹಿಂಭಾಗದಲ್ಲಿ 7 ವಂಡರ್ಸ್ ಎಂಬ ಫ್ಯಾಮಿಲಿ ಹೋಟೆಲ್ ಅದ್ಭುತವಾಗಿ ಓಪನಿಂಗ್ ಪಡೆದುಕೊಂಡಿದೆ. ಸೆವೆನ್ ವಂಡರ್ಸ್ ಅಂದ್ರೆ ಪ್ರಪಂಚದ 7 ಅದ್ಭುತಗಳು. ಆ ಅದ್ಭುತಗಳನ್ನ 7 ಜನರ ತಂಡ ಅದ್ಭುತವಾಗಿ ತಯಾರಿ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಜನರಿಗೆ ರುಚಿಯಾದ ಊಟದ ಜೊತೆಗೆ ಉತ್ತಮ ಕಲಾಕೃತಿ ಹೊಂದಿರುವ ಪ್ರಪಂಚದ 7 ಅದ್ಭುತಗಳನ್ನ ಪರಿಚಯಿಸಲು ಹೊರಟಿದ್ದಾರೆ. ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಆಗಮಿಸಿ 7 ವಂಡರ್ಸ್ ತಂಡಕ್ಕೆ ಶುಭಾಶಯ ಕೋರಿದರು. ಸೆವೆನ್ ವಂಡರ್ಸ್ ತಂಡದ ಯೋಜನೆಗಳು ಹಾಗೂ ಅವರು ಈ ಅದ್ಭುತಗಳನ್ನ ಬೆಂಗಳೂರಿನ ನಾಗರಬಾವಿಯಲ್ಲಿ ಅದ್ಭುತವಾಗಿ ನಿರ್ಮಿಸೋಕೆ ಕಾರಣ ಏನು, ಅದರ ಕಂಪ್ಲೀಟ್ ಮಾಹಿತಿಯನ್ನ 7 ವಂಡರ್ಸ್ ತಂಡದ ಸದಸ್ಯರೇ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ನಮಸ್ಕಾರ. ಪ್ರಪಂಚದ 7 ಅದ್ಭುತಗಳ ವಿಶೇಷವಾದಂತಹ ಒಂದು ಜಾಗವನ್ನ ನಿಮಗೆ ಈ ದಿನ ತೋರ್ಸೋಕೆ ಬಂದಿದ್ದೇನೆ. ಯಾಕೆ ಈ ಅದ್ಭುತಗಳು ಒಂದೇ ಜಾಗಕ್ಕೆ ಸೇರಿವೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಕ್ವಶನ್ ಇದ್ದೇ ಇರುತ್ತೆ. ಆ ಕ್ವಶನ್ಸ್ ಏನಪ್ಪಾ ಅಂತಂದ್ರೆ, ಈ ದಿನ 7 ವಂಡರ್ಸ್ ಅನ್ನುವಂತಹ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಯುವ ತಂಡ ಒಂದು ಹೋಟೆಲ್ ಅನ್ನ ಶುರು ಮಾಡಿದ್ದಾರೆ. ಫ್ಯಾಮಿಲಿಯ ಹೋಟೆಲ್. ಇಡೀ ಕುಟುಂಬಕ್ಕೆ ಒಂದೇ ಜಾಗದಲ್ಲಿ ಎಲ್ಲಾ ತರಹದ ಒಂದು ಊಟವನ್ನ ಅಂದ್ರೆ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಅನ್ನ ಈ ದಿನ 7 ವಂಡರ್ಸ್ ಅನ್ನುವಂತಹ ಹೆಸರಿನಲ್ಲಿ ಪ್ರಪಂಚದ 7 ಅದ್ಭುತಗಳನ್ನ ಒಂದೇ ಜಾಗದಲ್ಲಿ ನಿರ್ಮಿಸಿ ನಮ್ಮ ಇರ್ತಕ್ಕಂತಹ ಬೆಂಗಳೂರಿನ ಜನಕ್ಕೆ, ಅದರಲ್ಲೂ ವಿಶೇಷವಾಗಿ ನಾಗರಬಾವಿಯ 2ನೇ ಹಂತದ ನಮ್ಮೂರ ತಿಂಡಿ ಹೋಟೆಲ್ನ ಹಿಂಬದಿಯಲ್ಲಿ ಈ 7 ವಂಡರ್ಸ್ ಸೃಷ್ಟಿಯಾಗಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಜಾಗಕ್ಕೆ ಒಮ್ಮೆ ಆದರೂ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ 7 ವಂಡರ್ಸ್. ನಾವು ಕೇವಲ ಗೂಗಲ್ನಲ್ಲಿ ಹಾಗೆ ನ್ಯೂಸ್ ಪೇಪರ್ಸ್ನಲ್ಲಿ ಹಾಗೆ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಮಾತ್ರ ಈ 7 ವಂಡರ್ಸ್ನ ಇತಿಹಾಸವನ್ನ ತಿಳ್ಕೊಂಡಿರ್ತೇವೆ, ಆ ಫೋಟೋಗಳನ್ನ ನೋಡಿರ್ತೇವೆ. ಆದ್ರೆ ಖುದ್ದಾಗಿ ಅಲ್ಲಿ ಹೋಗಿ ನೋಡುವಂತಹ ಶಕ್ತಿ ಕೆಲವರಿಗೆ ಇರುತ್ತೆ, ಆದರೆ ಎಲ್ಲರಿಗೂ ಕೂಡ ಆ ಒಂದು ಶಕ್ತಿ ಇರೋದಿಲ್ಲ. ಬನ್ನಿ, ಈ 7 ವಂಡರ್ಸ್ ಹೇಗೆ ಶುರುವಾಯಿತು, ಅವರ ಕನಸೇನು, 7 ವಂಡರ್ಸ್ನ ಸೃಷ್ಟಿ ಮಾಡೋಕೆ ಅವರು ಯಾವ ರೀತಿಯಾದಂತಹ ಒಂದು ಪ್ರಿಪ್ರೇಷನ್ ಅನ್ನ ಮಾಡಿಕೊಂಡ್ರು, ಎಷ್ಟು ಜನ ಈ 7 ವಂಡರ್ಸ್ನ ಹಿಂಬದಿಯಲ್ಲಿ ದುಡಿತಾ ಇದ್ದಾರೆ ಅಂತ ಕೇಳೋಣ. ನಮ್ಮ ಜೊತೆ 7 ವಂಡರ್ಸ್ನ ತಂಡದ ಸದಸ್ಯರಾದಂತಹ ಲಕ್ಷ್ಮೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. 7 ವಂಡರ್ಸ್ ಯಾಕೆ ಇದನ್ನ ಬೆಂಗಳೂರಿನ ನಾಗರಬಾವಿ 2ನೇ ಹಂತದಲ್ಲಿ ಶುರು ಮಾಡಬೇಕು ಅಂತೇಳಿ ತಮಗೆ ಅನಿಸಿದ್ದು? ಸರ್, ಆ್ಯಕ್ಚುಲಾಗಿ ಇದೊಂದು ದೊಡ್ಡ ಕತೆ ಥರನೇ ನಮ್ಮ 7 ವಂಡರ್ಸ್ ಇನಾಗ್ರೇಷನ್ ಇವತ್ತು ನಡೀತಾ ಇದೆ. ಇನಿಷಿಯಲಿ ಒಂದು ಸಣ್ಣ ಕಾಫಿ ಶಾಪು ಒಂದು ಕಾನ್ಸೆಪ್ಟ್ ಇಟ್ಕೊಂಡು, ಯುನಿಕ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಂಥ 7 ವಂಡರ್ಸ್ ಇವತ್ತು 7 ವಂಡರ್ಸ್ ಲಾಂಚ್ ಆಗಿ ನಾಗರಬಾವಿ 2nd ಸ್ಟೇಜ್ ನಮ್ಮೂರ ತಿಂಡಿ ಹಿಂಭಾಗದಲ್ಲಿ 28ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಫೈನಲಿ ಆ ಡೇ ಹ್ಯಾಸ್ ಕಮ್ ಫಾರ್ ಅಸ್. ಈ 7 ವಂಡರ್ಸ್ ಟೀಮ್ ಏನಿದೆ, ಎಷ್ಟು ಜನ, ಇದರ ಪ್ರಿಪ್ರೇಷನ್ ಎಷ್ಟು ವರ್ಷ ಹಿಡಿತು? ತುಂಬಾ ಶಾರ್ಟ್ ಟೈಮಲ್ಲಿ ಮಾಡಿದ್ದ ಈ 7 ವಂಡರ್ಸ್ ಅಂತ ಮಾಡಕ್ಕೆ ಅಂತ ಹೊಟ್ಟಿದ್ದ, ಮೊದಲು ಏನಾದ್ರು ಬೇರೆ ಪ್ರಿಪ್ರೇಷನ್ ಅಂತ ಹೊಟ್ಟಿದ್ದ, ಯಾವ ರೀತಿ ರೂಪರೇಷೆ ಯಾವ ರೀತಿ ಸಿದ್ಧ ಆಯಿತು? ಸರ್, ಮೊದಲಿಗೆ 7 ವಂಡರ್ಸ್ ತಂಡದಲ್ಲಿ ನಾವು 7 ಜನ ಇದ್ದೀವಿ. ಈ 7 ವಂಡರ್ಸ್ ಏನಿದೆಯೋ ನಮ್ಮ ಜೊತೆಲಿ ಕೂಡ ಆ ವಂಡರ್ಸ್ಗಳು ಕೆಲಸ ಮಾಡಿದ್ದಾವೆ ಅಂತಲೇ ಹೇಳ್ಬೋದು. ಸೊ 7 ಜನ ತಂಡ ಕುತ್ಕೊಂಡು ನಾವೇನೋ ಯುನಿಕ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಬೇಕು ಅಂತ ಬಂದಾಗ ಫಸ್ಟ್ ತಲೆಗೆ ಬಂದಿದ್ದು 7 ವಂಡರ್ಸ್. ಯಾಕೆ ಈ 7 ವಂಡರ್ಸ್ ಅಂತ ಇಡಬೇಕು ಅಂತ ಯಾಕೆ ಅನ್ಸಿದ್ದು? 7 ಜನ ಇದ್ದೀವಿ ನಾವು, ಅದಕ್ಕೋಸ್ಕರ ಇದ್ರೆ ಇಡಬೇಕು. ಪ್ರಪಂಚದ 7 ಅದ್ಭುತಗಳಿಗೆ ಸರಿಸಮಾನವಾಗಿ ನಮ್ಮ 7 ಜನರನ್ನ ನಾವು ಹೋಲಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ಸೃಷ್ಟಿಯಾಗಿದ್ದ. ಯಾಕೆ 7 ವಂಡರ್ಸ್ ಅಂತ ಇಟ್ಟಿದ್ದು ತಾವು? ಸರ್, ಎಲ್ಲರಿಗೂ ಈ 7 ಅದ್ಭುತಗಳನ್ನ ಎಲ್ಲ ಜಾಗದಲ್ಲೂ ಹೋಗಿ ನೋಡೋಕ್ಕಾಗಲ್ಲ. ಸೊ ನಮ್ಮದು ಒಂದು ಕನಸು ಇರ್ತದೆ, ಯಾವುದೋ ಈ ವಂಡರ್ಸ್ನ ನಾವು ಒಂದ್ಸತಿ ನೋಡಬೇಕು ಅಂತ.
ಅದನ್ನ ರಿಯಾಲಿಟಿಲಿ ನೋಡೋಕ್ಕಾಗಲ್ಲ ಅಂದಾಗ ಅದನ್ನ ರೀಕ್ರಿಯೇಟ್ ಮಾಡಿ ಯಾಕೆ ನಾವು ಜನಕ್ಕೆ ತಲುಪಿಸಬಾರ್ದು ಅನ್ನೋ ಒಂದು ಸಣ್ಣ ಹೋಗಿದ್ರ 7 ಮೆಂಬರ್ಸ್ ಅಲ್ಲಿ ಯಾರಾದ್ರೂ ಒಬ್ಬರಾದ್ರೂ ಈ 7 ವಂಡರ್ಸ್ ಎಲ್ಲಾ ದೇಶಕ್ಕೂ ಹೋಗಿ ಇದನ್ನ ನೋಡ್ಕೊಂಡ್ಬಂದು ಸೃಷ್ಟಿ ಮಾಡಿದ್ದ, ಅಥವಾ ಇಲ್ಲ ಇಲ್ಲೇನೆ ಅದನ್ನ ಸೃಷ್ಟಿ ಮಾಡಿ ನಂತರ ನೋಡೋಣ ನಾವೆಲ್ಲರೂ ಕೂಡ ಅದ್ರ ಸಂತೋಷ ಪಡೋಣ ಅನ್ನೋ ರೀತಿನಲ್ಲಿ ಕ್ರಿಯೇಟ್ ಆಗಿದೆ? ಸರ್, ಇಲ್ಲಿ ರೀಕ್ರಿಯೇಟ್ ಮಾಡಿ 7 ವಂಡರ್ಸ್ನ ಜನಕ್ಕೆ ತೋರಿಸ್ತಾ ಇದೀವಿ. ಇದನ್ನ ಹಿಂಗೆ ಎಸ್ಟಾಬ್ಲಿಷ್ ಮಾಡಿಕೊಂಡು ವಿಸ್ತರಿಸ್ತಾ ಒಂದಿನ ಎಲ್ಲರೂ ಅಲ್ಲೋಗಿ ರೀಚ್ ಆಗ್ತೀವಿ ಅನ್ನೋ ಕನಸಿದೆ ಸರ್. ಓಕೆ, ಅಂದ್ರೆ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ಈ 7 ವಂಡರ್ಸ್ ಇರ್ತಕ್ಕಂತಹ ಸ್ಥಳಗಳಿಗೆ ಹೋಗಿ ಬರಬೇಕು ಅನ್ನೋ ಒಂದು ಕನಸಿದೆ ಸರ್. ಹೋಗೋದ್ರ ಜೊತೆಗೆ ಅಕ್ರಾಸ್ ದ ವರ್ಲ್ಡ್ ಇದು ಏನು ಬ್ರಾಂಚಸ್ ಸ್ಟಾರ್ಟ್ ಆಗಬೇಕು ಅನ್ನೋ ಕನಸು ಕೂಡ ನಾವು ಇಟ್ಕೊಂಡು ಈ 7 ವಂಡರ್ಸ್ ಈ ದಿನ ಶುರು ಆಗ್ತಾ ಇದೆ. ಇದರಲ್ಲಿ ಏನೇನೆಲ್ಲ ಸಿಗುತ್ತೆ, ಯಾರ್ಯಾರೆಲ್ಲ ಬರ್ಬೋದು, ಚಿಕ್ಕ ಮಕ್ಕಳು ದೊಡ್ಡವರು ಪ್ರತಿಯೊಬ್ಬರಿಗೂ ಇಲ್ಲಿ ಬರೋಕೆ ಅವಕಾಶ ಇದೆಯಾ? ಇಲ್ಲಿ ಏನೇನೆಲ್ಲ ನೀವು ಫುಡ್ ಅನ್ನ ಕೊಡ್ತಾ ಇದ್ದೀರಾ? ಸರ್, ಇಟ್ಸ್ ಕಂಪ್ಲೀಟ್ಲಿ ಫ್ಯಾಮಿಲಿ ರೆಸ್ಟೋರೆಂಟ್. ಇಲ್ಲಿ ನಿಮಗೆ ಕಾಂಟಿನೆಂಟಲ್ ಇಂದ ಹಿಡಿದು ಪ್ರತಿಯೊಂದು ಚೈನೀಸ್ ಐಟಮು, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್. ಸೊ ಒಬ್ಬ ಕಸ್ಟಮರ್ ಆಗಿ ನಾನು ಹೊರಗಡೆ ಹೋದಾಗ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೀನೋ ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಓಕೆ, ಇಲ್ಲಿ ಯಾವ ಥರ ರೇಟ್ಸ್ ಎಲ್ಲ? ಯಾಕೆಂತಂದ್ರೆ ಈ 7 ವಂಡರ್ಸ್ ಅಂತ ಹೊರಗಡೆ ನೋಡಿದ ತಕ್ಷಣ ಇದು ದೊಡ್ಡ 5 ಸ್ಟಾರ್ ಹೋಟ್ಲು ರೀತಿನಲ್ಲಿದೆ, ಇಲ್ಲಿಗೆ ಹೋಗ್ಬೋದಾ ಇಲ್ವಾ ಅಂತ ಒಬ್ಬ ಕಾಮನ್ ಮ್ಯಾನ್ಗೆ ಅದು ಸ್ವಲ್ಪ ಯೋಚನೆ ಬರುತ್ತೆ ತಲೆಗೆ. ನನ್ನ ಹತ್ರ ಇರೋದೇ ಒಂದು ಲಿಮಿಟೆಡ್, ನಾನೊಂದು 100 ರೂಪಾಯಿ, 150, 200 ರೂಪಾಯಿವರೆಗೂ ಖರ್ಚು ಮಾಡ್ಬೋದಾ ಒಂದು ಹೊತ್ತಿನ ಊಟಕ್ಕೆ? ಆ ರೀತಿಯಾಗಿ ಅಟ್ಲೀಸ್ಟ್ ಒಂದ್ಸರಿ ನಾನು ಹೋಗ್ಬೇಕಪ್ಪ 7 ವಂಡರ್ಸ್ಗೆ ಅಂತ ಅನ್ಕೊಳ್ಳೋರಿಗೆ ಯಾವ ರೀತಿ? ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಆಗಿದೆಯಾ ಫುಡ್ ರೇಟ್ಸು? ಹೇಗೆ ತುಂಬ ಕಾಸ್ಟ್ಲಿ ಇದೆಯಾ? ಸರ್, ಫಸ್ಟ್ ಆಫ್ ಆಲ್ ನೀವೇ ಹೇಳಿದ್ರಿ ಒಬ್ಬ ಕಾಮನ್ ಮ್ಯಾನ್ ಅಂತ. ನಾವು 7 ಜನಗಳು ಕೂಡ ಇಲ್ಲಿ ಸೇರ್ಕೊಂಡಿರೋರು ಕಾಮನ್ ಮ್ಯಾನೇ. ನಮ್ಗೊಂದು ಕನಸು ಆ 7 ವಂಡರ್ಸ್. ಅದನ್ನು ಬೇರೆಯವ್ರು ನೋಡೋಕ್ಕಾಗಲ್ಲ ಅನ್ನೋದನ್ನ ಈಡೇರಿಸೋಕ್ಕೋಸ್ಕರ 7 ವಂಡರ್ಸ್ನ ಇಲ್ಲಿ ರೀಕ್ರಿಯೇಟ್ ಮಾಡಿರೋವಾಗ ಪ್ರೈಸ್ ಕೂಡ ನಾವು ಅಷ್ಟೇ ಕಾಂಪಿಟೇಟಿವ್ ಆಗಿ ಇಟ್ಟಿರ್ತೀವಿ. ಯಾರ್ಯಾರು ಬರ್ತಾ ಇದ್ದಾರೆ ಇವತ್ತು 7 ವಂಡರ್ಸ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇಲ್ಲಿಗೆ? ಸರ್, ಇವತ್ತು ಸೆಂಚುರಿ ಸ್ಟಾರ್ ಶಿವಣ್ಣ ಅವ್ರು ಬರ್ತಿದ್ದಾರೆ, ಪವರ್ ಸ್ಟಾರ್ ಅಪ್ಪು ಅವ್ರು ಬರ್ತಿದ್ದಾರೆ, ಆಮೇಲೆ ನಮ್ಮ ನವನಸ ನಾಯಕ ಜಗ್ಗೇಶಣ್ಣ ಅವ್ರು ಬರ್ತಿದ್ದಾರೆ, ಹ್ಯಾಟ್ರಿಕ್ ನಿರ್ದೇಶಕ ಪ್ರೇಮ್ ಅವ್ರು ಬರ್ತಿದ್ದಾರೆ, ರಕ್ಷಿತಾ ಪ್ರೇಮ್ ಅವ್ರು ಬರ್ತಿದ್ದಾರೆ, ನೀನಾಸಂ ಸತೀಶ್ ಅವ್ರು ಬರ್ತಿದ್ದಾರೆ, ಆಮೇಲೆ ಪ್ರಿನ್ಸ್ ದೀಪಕ್ ಅವ್ರು ಬರ್ತಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಸಪೋರ್ಟಿವ್ ಆಗಿ ನಿಂತಿರುವಂಥ ಡಿ ಕೆ ಸುರೇಶಣ್ಣ ಅವ್ರು ಬರ್ತಿದ್ದಾರೆ, ಸಂಸದರು. ಆಮೇಲೆ ಡಿ ಕೆ ಶಿವಕುಮಾರ್ ಸರ್ ಬರ್ತಿದ್ದಾರೆ. ಸೊ ದೊಡ್ಡ ತಂಡನೇ ಇದೆ ಸರ್. ಓಕೆ, ಈಗ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಗುರಿ ಏನಿದೆ? ಈ 7 ವಂಡರ್ಸ್ ಟೀಮ್ನ ಗುರಿ? ಸರ್, ಹೇಳಿದ್ನಲ್ಲ ಸರ್, ಅಕ್ರಾಸ್ ದ ವರ್ಲ್ಡ್ ನಾವು ಈ 7 ವಂಡರ್ಸ್ ಏನು ಲಾಂಚ್ ಅನ್ನೋದು ಇದೆ, ಇದನ್ನು ಎಸ್ಟಾಬ್ಲಿಷ್ ಮಾಡಬೇಕಂತ ಆಸೆ ಇದೆ. ಸೊ ವೆರಿ ಶಾರ್ಟ್ಲಿ ವಿಲ್ ಬಿ ಕೀಪ್ ಆನ್ ಗಿವಿಂಗ್ ದ ಸರ್ಪ್ರೈಸಸ್ ಫಾರ್ ದ ಪೀಪಲ್. ಯಾಕೆ ಈಗ ನಿಮ್ಮ 7 ಮೆಂಬರ್ಸ್ಗೂ ಕೂಡ ಒಂದೇ ಯೋಚನೆ ಬಂದಿದ್ದು ಹೇಗೆ? ಯಾರು ನಿಮ್ಮನ್ನು 7 ಜನನ ಸಾಗಿಸ್ತಾ ಇರ್ತಕ್ಕಂಥ ಕ್ಯಾಪ್ಟನ್ ಯಾರು? ಜೊತೆಗೆ ಈ ಒಂದು ಹೋಟೆಲ್ ಉದ್ಯಮವನ್ನು ಶುರು ಮಾಡಬೇಕು ಅಂತ ಯಾಕೆ ಅನಿಸಿದ್ದು ತಮಗೆ? ಸರ್, ಮೊದಲಿಗೆ ನಮಗೆಲ್ಲ ಕ್ಯಾಪ್ಟನ್ ಅದೊಂದು ಬೆನ್ನೆಲುಬು, ಅದೊಂದು ಅಗೋಚರ ಶಕ್ತಿ ಅಂದರೆ ನಮ್ಮ ಸುರೇಶ್ ಸರ್. ಆಮೇಲೆ ಕಾನ್ಸೆಪ್ಟ್ ಅಂತ ಬಂದಾಗ ನಮ್ಮ ವರುಣ್. ಆಮೇಲೆ ಬೇರೆ ಥರ ಪ್ರತಿಯೊಂದು ಹಂತದಲ್ಲೂ ನಾವು 7 ಜನ ಸರಿಸಾಟಿಯಾಗೇ ಇದ್ದೀವಿ. ಸೊ ಪ್ರತಿಯೊಂದು ಹಂತದಲ್ಲೂ ಒಬ್ಬೊಬ್ಬರು ಅದನ್ನು ಕೋಆರ್ಡಿನೇಷನ್ ಇಟ್ಕೊಂಡು 7 ಮೆಂಬರ್ಸು ಕೂಡ ಒಂದೊಂದು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೀರಿ. ಖಂಡಿತವಾಗಲೂ ಸರ್, ಖಂಡಿತವಾಗಲೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಇದು 7 ವಂಡರ್ಸ್ ಅಲ್ಲಿ ಇರ್ತಕ್ಕಂತಹ 7 ವಂಡರ್ಫುಲ್ ಪರ್ಸನ್ ಆದಂತಹ, ಅದರಲ್ಲಿ ವಿಶೇಷವಾಗಿ ಒಬ್ಬರಾದಂತಹ ಲಕ್ಷ್ಮೀಶ್ ಅವರು ಹೇಳಿರ್ತಕ್ಕಂಥದ್ದು ನಮ್ಮ 7 ವಂಡರ್ಸ್ ಏನು ಹೋಟೆಲ್ ಇದೆ, ಆ ನಮ್ಮ 7 ವಂಡರ್ಸ್ ಅಲ್ಲಿ ಇರ್ತಕ್ಕಂತಹ ಹೆಸರಿಗೆ ತಕ್ಕಂತೆ ನಾವು 7 ಮೆಂಬರ್ಸ್ ಇದರಲ್ಲಿ ಒಂದೊಂದು ಜವಾಬ್ದಾರಿಯನ್ನು ಹೊತ್ತು ಈ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ. ನಮ್ಮ ಗುರಿ 7 ಅದ್ಭುತಗಳು ಇರ್ತಕ್ಕಂತಹ ಸ್ಥಳಗಳಿಗೆ ಹೋಗಿ, ಜೊತೆಗೆ ನಮ್ಮ ಈ ಒಂದು ಹೋಟೆಲ್ ಉದ್ಯಮ 7 ವಂಡರ್ಸ್ ಏನಿದೆ ಅದನ್ನು ಬ್ರಾಂಚಸ್ನು ಕೂಡ ದೊಡ್ಡ ಮಟ್ಟದಲ್ಲಿ ಮಾಡಿ ನಾವು ನಮ್ಮ ಗೋಲನ್ನು ನಾವು ರೀಚ್ ಆಗ್ತೇವೆ ಅಂತೇಳಿ. ಆದರೆ ಒಂದಂತೂ ಸ್ಪಷ್ಟ, ಇಲ್ಲಿ 7 ಏನು ವಂಡರ್ಗೆ ಸರಿಸಮಾನವಾಗಿರ್ತಕ್ಕಂತಹ 7 ವಂಡರ್ಸ್ಗಳು ಏನಿದ್ದಾರೆ ಇಲ್ಲಿ 7 ಮೆಂಬರ್ಸ್, ಅವರು ಕೂಡ ಕಾಮನ್ ಪರ್ಸನ್ಸ್. ಇವರ ಏನು ಒಂದು ಯೋಚನೆ, ಇವರ ಗುರಿ ಏನು, ಇವರ ಒಂದು ಕಾನ್ಸೆಪ್ಟ್ ಇದೆ, ಅದು ಯಶಸ್ವಿ ಆಗಲಿ. ಹಾಗೆ ಕಾಮನ್ ಮ್ಯಾನಿಂದ ಇಟ್ಕೊಂಡು ಐಫೈವರೆಗೂ ಕೂಡ ಇಲ್ಲಿ ಎಲ್ಲ ರೀತಿಯಾದಂತಹ ತಿಂಡಿ ತಿನಿಸುಗಳನ್ನು ಇವರು ಕೊಡಲಿ. ಉತ್ತಮವಾದಂತಹ ರುಚಿಕರವಾದಂತಹ ಒಂದು ಊಟದ ಒಂದು ವ್ಯವಸ್ಥೆ ಇಲ್ಲಿ ಬೆಂಗಳೂರಿನ ಜನಕ್ಕೆ ಸಿಗಲಿ ಅನ್ನೋದು ನಮ್ಮ ಆಶಯ. ಇವರ ಕನಸು ಕೂಡ ಯಶಸ್ವಿ ಆಗಲಿ ಅನ್ನೋದೇ ನಮ್ಮ ಈ ಟಿವಿ 12 ಕನ್ನಡ ವಿಶೇಷ ಕಾರ್ಯಕ್ರಮ 7 ವಂಡರ್ಸ್ನ ಉದ್ದೇಶ. ನಮಸ್ಕಾರ.